ವಾಲ್ಯೂಮ್ ಸ್ಟಡಿ 4 ಯೆಹೋವನ ಮುಯ್ಯಿ ತೀರಿಸುವ ದಿನದ ಹರ್ಮೆಗೆದೋನ್ ಯುದ್ಧ. ಅಧ್ಯಾಯ 13 ಸಾಮ್ರಾಜ್ಯದ ಸ್ಥಾಪನೆ ಮತ್ತು ಅದು ಹೇಗೆ ಪ್ರಕಟಗೊಳ್ಳುತ್ತದೆ. ಪುಟ 426. ಕೀರ್ತನೆ 118 18ರಿಂದ 28 ವಚನಗಳು. ಯಾಹೂ ನನ್ನನ್ನು ಕಠಿಣವಾಗಿ ಶಿಕ್ಷಿಸಿದನು, ಮರಣಕ್ಕೆ ಒಪ್ಪಿಸಲಿಲ್ಲ. ನೀತಿ ದ್ವಾರಗಳನ್ನು ತೆರೆಯಿರಿ, ಒಳಗೆ ಪ್ರವೇಶಿಸಿ, ಯಾಹೂವನ್ನು ಕೊಂಡಾಡುವೆನು. ಇದು ಯೆಹೋವನ ಮಂದಿರ ದ್ವಾರವು, ಇದರೊಳಗೆ ಪ್ರವೇಶಿಸತಕ್ಕವರು ನೀತಿವಂತರೇ. ನನಗೆ ಸದುತ್ತರವನ್ನು ದಯಪಾಲಿಸಿ ರಕ್ಷಿಸಿದಾತನೇ, ನಿನ್ನನ್ನು ಕೊಂಡಾಡುತ್ತೇನೆ. ಮನೆ ಕಟ್ಟುವವರು ಬೇಡವೆಂದು ಬಿಟ್ಟ ಕಲ್ಲೇ ಮುಖ್ಯವಾದ ಮೂಲೆಗಲ್ಲಾಯಿತು. ಇದು ಯೆಹೋವನಿಂದಲೇ ಆಯಿತು. ನಮಗೆ ಆಶ್ಚರ್ಯವಾಗಿ ತೋರುತ್ತದೆ. ಈ ದಿನವು ಯೆಹೋವನಿಂದಲೇ ನೇಮಕವಾದದ್ದು. ಇದರಲ್ಲಿ ನಾವು ಉಲ್ಲಾಸದಿಂದ ಆನಂದಿಸೋಣ. ಯೆಹೋವನೇ, ದಯವಿಟ್ಟು ರಕ್ಷಿಸು. ಯೆಹೋವನೇ, ದಯವಿಟ್ಟು ಸಾಫಲ್ಯ ಕೊಡು. ಯೆಹೋವನ ಹೆಸರಿನಲ್ಲಿ ಒಳಗೆ ಬರುವವನಿಗೆ ಆಶೀರ್ವಾದ. ಯೆಹೋವನ ಮಂದಿರದಲ್ಲಿರುವ ನಾವು ನಿಮ್ಮನ್ನು ಆಶೀರ್ವದಿಸುತ್ತೇವೆ. ಯೆಹೋವನೇ ದೇವರು, ಆತನು ನಮಗೆ ಪ್ರಕಾಶವನ್ನು ಅನುಗ್ರಹಿಸಿದ್ದಾನೆ. ರೆಂಬೆಗಳನ್ನು ಹಿಡಿದುಕೊಂಡು ಮೆರವಣಿಗೆಯಾಗಿ ಯಜ್ಞವೇದಿಯ ಕೊಂಬುಗಳ ಸಮೀಪಕ್ಕೆ ಬನ್ನಿರಿ. ನೀನು ನನ್ನ ದೇವರು, ನಿನ್ನನ್ನು ಕೊಂಡಾಡುತ್ತೇನೆ. ನನ್ನ ದೇವರೇ, ನಿನ್ನನ್ನು ಘನಪಡಿಸುತ್ತೇನೆ. ಹೀಗಾಗಿ ಭವಿಷ್ಯದ ಶೈಕ್ಷಣಿಕ ಸುಧಾರಣೆಗಳು ಮತ್ತು ಸೂಚನೆಗಳು ಮಾನವ ಕುಲದ ಹೃದಯದಿಂದ ಪ್ರಾರಂಭವಾಗುತ್ತವೆ ಎಂದು ನಾವು ನೋಡುತ್ತೇವೆ. ಆದರೂ ಯೆಹೋವನ ಭಯವೇ ಜ್ಞಾನಕ್ಕೆ ಮೂಲವು, ಪರಿಶುದ್ಧನ ತಿಳುವಳಿಕೆಯೇ ವಿವೇಕವು ಎಂಬ ಪಾಠದಿಂದ ಪ್ರಾರಂಭಿಸುತ್ತಾರೆ. ಜ್ಞಾನೋಕ್ತಿ 9:10. ಇಂದಿನ ಶಿಕ್ಷಣದ ದೊಡ್ಡ ತೊಂದರೆಗಳಲ್ಲಿ ಒಂದು, ಇದು ಹೆಮ್ಮೆ, ಅಹಂಕಾರ ಮತ್ತು ಅಸಮಾಧಾನವನ್ನು ಉಂಟುಮಾಡುತ್ತದೆ. ಇಲ್ಲಿ ಪ್ರಾಥಮಿಕ ತಿಳುವಳಿಕೆಯ ಕೊರತೆಯಾಗಿದೆ. ಸಾಮ್ರಾಜ್ಯದ ನಿಯಮಗಳ ಅಡಿಯಲ್ಲಿ ಅನುಗ್ರಹದ ಪ್ರತಿಯೊಂದು ಕಾರ್ಯವನ್ನು ಸರಿಯಾಗಿ ಪ್ರಾರಂಭಿಸಲಾಗುವುದು ಮತ್ತು ಸಂಪೂರ್ಣವಾಗಿ ಸಾಧಿಸಲಾಗುತ್ತದೆ. ವಿಮೋಚನೆಯಿಂದ ಜನಾಂಗದ ಯಾವುದೇ ಜೀವಿಯು ರಾಜ್ಯದ ಎಲ್ಲ ಶಕ್ತಿಯುತ ಮತ್ತು ಆಶೀರ್ವದಿಸಿದ ಕಾರ್ಯಭಾರದ ಮೂಲಕ ದೈವಿಕ ಅನುಗ್ರಹವನ್ನು ತಲುಪಲು ತುಂಬಾ ಕಡಿಮೆಯೇನೂ ಇರುವುದಿಲ್ಲ. ರಕ್ತದಿಂದ ಖರೀದಿಸಿದ ಆತ್ಮವನ್ನು ರಕ್ಷಿಸಲು ಕರುಣೆಯ ಹಸ್ತವನ್ನು ಚಾಚುವಷ್ಟು ಪಾಪದ ಯಾವುದೇ ಅವನತಿಯು ಅಷ್ಟು ಆಳವಾಗಿರುವುದಿಲ್ಲ. ಅಜ್ಞಾನ ಮತ್ತು ಮೂಢನಂಬಿಕೆಯ ಯಾವುದೇ ಅಂಧಕಾರವು ಯಾವುದೇ ಹೃದಯದಲ್ಲಿ ತುಂಬಾ ದಟ್ಟವಾಗಿರುವುದಿಲ್ಲ. ಆದರೆ ದೈವಿಕ ಸತ್ಯ ಮತ್ತು ಪ್ರೀತಿಯ ಬೆಳಕು ಅದರ ಕತ್ತಲೆಯನ್ನು ಭೇದಿಸುತ್ತದೆ ಮತ್ತು ನೂತನ ದಿನದ ವಿಧೇಯತೆಯ ಹರ್ಷ ಮತ್ತು ಸಂತೋಷದ ಜ್ಞಾನವನ್ನು ತರುತ್ತದೆ ಮತ್ತು ಅದನ್ನು ಹಂಚಿಕೊಳ್ಳಲು ಅವಕಾಶವನ್ನು ನೀಡುತ್ತದೆ. ಭೌತಿಕ ವ್ಯವಸ್ಥೆಯನ್ನು ಆಕ್ರಮಣ ಮಾಡುವ ಮತ್ತು ಮಾಲಿನ್ಯಗೊಳಿಸುವ ಯಾವುದೇ ರೋಗವು ಮಹಾನ್ ವೈದ್ಯರ ತ್ವರಿತ ನಿಯಂತ್ರಣವನ್ನು ಮೀರುವುದಿಲ್ಲ ಮತ್ತು ಯಾವುದೇ ವಿರೂಪತೆ ಅಥವಾ ದೈತ್ಯಾಕಾರದ ಅಥವಾ ಅತಿರೇಕ ಅಥವಾ ಮಾನಸಿಕ ದೌರ್ಬಲ್ಯವು ಆತನ ಗುಣಪಡಿಸುವ ಸ್ಪರ್ಶವನ್ನು ವಿರೋಧಿಸಲು ಸಾಧ್ಯವಾಗುವುದಿಲ್ಲ. ಮುಂದಿನ ಶೀರ್ಷಿಕೆ, ಸಮಾಧಿಗಳಲ್ಲಿರುವವರು ಹೊರಟು ಬರುವರು. ಆಲ್ ಇನ್ ದ ಗ್ರೇವ್ಸ್ ಶಾಲ್ ಕಮ್ ಫಾರ್ತ್. ಜೀವಿಸುತ್ತಿರುವ ರಾಷ್ಟ್ರಗಳ ಮೇಲೆ ಹೀಗೆ ಪ್ರಾರಂಭವಾದ ಪುನರ್ವಶದ ಮಹಾಕಾರ್ಯವು ಪ್ರಸ್ತುತ ಭೂಮಿಯಲ್ಲಿ ಮಲಗಿರುವ ಎಲ್ಲಾ ಕುಟುಂಬಗಳಿಗೂ ವಿಸ್ತರಿಸುತ್ತದೆ. ಯಾಕೆಂದರೆ ಸಮಯ ಬರುತ್ತಿದೆ, ಹೌದು ದೂರವಿಲ್ಲ, ಸಮಾಧಿಗಳಲ್ಲಿರುವವರೆಲ್ಲರೂ ಮನುಷ್ಯಕುಮಾರನ ಧ್ವನಿಯನ್ನು ಕೇಳುತ್ತಾರೆ ಮತ್ತು ಎದ್ದು ಹೊರಬರುತ್ತಾರೆ. ಮರಣ ಮತ್ತು ಹೇಡೀಸ್ ಅಂದರೆ ಸಮಾಧಿ. ಹೇಡೀಸ್ ಸತ್ತವರನ್ನು ಒಪ್ಪಿಸುವಾಗ ಸಮುದ್ರವು ತನ್ನಲ್ಲಿರುವ ಸತ್ತವರನ್ನು ಒಪ್ಪಿಸುತ್ತದೆ. ಯೋಹಾನ 5:28-29, ಪ್ರಕಟಣೆ 20:13. ಹೌದು, ಮಹಾದಿನ ಯುದ್ಧದಲ್ಲಿ ನಾಶವಾಗುವ ಗೋಗನ ಸೈನ್ಯಗಳು ಮತ್ತು ಇಸ್ರಾಯೇಲಿನಲ್ಲಿರುವ ಪಾಪಿಗಳು ಸಹ ತಕ್ಕ ಸಮಯದಲ್ಲಿ ಹೊರಬರುವರು. ಮತ್ತೆ ದುಷ್ಕರ್ಮಿಗಳ ವಿನಾಶಕಾರಿ ಸೈನ್ಯವಾಗಿ ಅಲ್ಲ, ಆದರೆ ಶಿಕ್ಷಿಸಲ್ಪಟ್ಟ ಮತ್ತು ಪಶ್ಚಾತ್ತಾಪ ಪಡುವ ವ್ಯಕ್ತಿಗಳಾಗಿ. ಆ ದಿನದ ಬೆಳಕಿನಲ್ಲಿ ಮುಖದ ಅವಮಾನ ಮತ್ತು ಗೊಂದಲವನ್ನು ಮರೆಮಾಡಲಾಗುತ್ತದೆ. ಆದರೆ ಯಾರಿಗೆ ಹೀಗೆ ಕರುಣೆ ತೋರಿಸಲಾಗುತ್ತದೋ ಅವರಿಗೆ ಗೌರವ ಮತ್ತು ಸದ್ಗುಣಕ್ಕೆ ಮತ್ತೆ ಏರಲು ಅವಕಾಶವನ್ನು ನೀಡಲಾಗುತ್ತದೆ.